ಬೆಳಗಿನ ಜಾವ ಸುಮಾರು 5:30 ಆಗಿತ್ತು. ಸಂಗಪ್ಪ ಹೆಂಡತಿಗೆ, "ಏ ಸರೋಜ, ಬೇಗ ಚಾ ಮಾಡು, ಹೊಲದ ಕಡೆ ಹೋಗಿ ಬರುತ್ತೇನೆ" ಅಂತ ಹೇಳ್ತಾನೆ. ಆ ಕಡೆಯಿಂದ ಸರೋಜ, "ಆಯ್ತು ರೀ, ತಗೊಂಡು ಬರ್ತೀನಿ ತಡೀರಿ" ಎಂದು ಹೇಳಿ ಚಾದ ಕಪ್ಪನ್ನು ತೆಗೆದುಕೊಂಡು ಬಂದು ಸಂಗಪ್ಪನಿಗೆ ಕೊಡುತ್ತಾಳೆ. ಹಾಗೆ ಮಗನನ್ನು ಕೂಡ ಎಬ್ಬಿಸಲು ಮುಂದಾಗುತ್ತಾಳೆ. "ಏ ರಾಜ, ಬೇಗ ಏಳು, ನಿಮ್ಮಪ್ಪ ಹೊಲಕ್ಕೆ ಹೋಗುತ್ತಿದ್ದಾರೆ, ಅವರ ಜೊತೆ ನೀನು ಹೋಗಿ ಬಾ" ಎಂದು ಹೇಳುತ್ತಾಳೆ. ಆಗ ಸಂಗಪ್ಪ, "ಬೇಡ ಬಿಡು, ಅವನಿಗೂ ಬೇಜಾರಾಗಿರುತ್ತೆ, ಒಂದೆರಡು ದಿನ ಗೆಳೆಯರ ಜೊತೆ ಅಡ್ಡಾಡಲಿ, ಆಮೇಲೆ ನೋಡ್ಕೊಂಡ್ರಾಯ್ತು" ಅಂತ ಹೇಳ್ತಾನೆ. ಸ್ವಲ್ಪ ಸಮಯದ ನಂತರ ರಾಜು ಕೂಡ ಎದ್ದು ಮುಖ ತೊಳೆದುಕೊಂಡು, "ಅಮ್ಮ, ಚಾ ಕೊಡು ನಂಗೂ" ಅಂತ ಅಡುಗೆ ಮನೆ ಕಡೆ ಹೋಗುತ್ತಾನೆ. ಆಗ ಸರೋಜ, "ಸರಿ ತಗೋ, ಮತ್ತೆ ಕೆಲಸ ಬಿಟ್ಟು 1 ವಾರ ಆಯಿತು, ಮತ್ತೆ ಬೇರೆ ಕಡೆ ಏನಾದರೂ ಹುಡುಕುತ್ತಿದ್ದೀಯಾ ಇಲ್ವಾ? ನಿಮ್ಮಪ್ಪನ ಜೊತೆ ಸ್ವಲ್ಪ ವ್ಯವಸಾಯಕ್ಕಾದರೂ ಸಹಾಯ ಮಾಡು" ಎಂದು ಮಗನಿಗೆ ಹೇಳುತ್ತಾಳೆ. "ನಿಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ನಾನು ಸರಿಯಾಗಿ ಕಲಿಲಿಲ್ಲ, ವ್ಯವಸಾಯ ಮಾಡಕತ್ತೆ, ನನ್ನ ಮಗ ದೊಡ್ಡ ನೌಕರಿಯೊಳಗೆ ಅದಾನ, ನಮ್ಮ ಕಷ್ಟ ಎಲ್ಲ ದೂರ ಆಯಿತು ಅಂತ ಭಾಳ ಖುಷಿ ಪಡ್ತಿದ್ರು. ಆದರೆ ನೀನು ಯಾಕೆ ಹೀಗೆ ಮಾಡಿದೆ?" ಅದಕ್ಕೆ ರಾಜು ಸುಮ್ಮನೆ ಏನೂ ಮಾತನಾಡದೆ ಚಾ ಕುಡಿದು ಹೊರಗೆ ಹೋದ. ರಾಜು ಅವರ ಊರಲ್ಲಿರುವ ಕೆರೆಯ ಕಡೆ ಹೋಗಿ ಕೂತ್ಕೊಂಡು ತನ್ನ ಹಳೆಯ ದಿನಗಳನ್ನು ನೆನಪು ಮಾಡಿಕೊಳ್ಳಲು ಶುರು ಮಾಡಿದ. ರಾಜುನ ಅವರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಬೆಳೆಸಿರುತ್ತಾರೆ. ಅವರಿಗೆ ಅವನೊಬ್ಬನೇ ಮಗ, ಹೀಗಾಗಿ ತುಂಬ ಮುದ್ದಾಗಿ ಚೆನ್ನಾಗಿ ಬೆಳೆಸಿರುತ್ತಾರೆ. ಒಳ್ಳೆ ಎಜುಕೇಷನ್ ಕೂಡ ಕೊಡಿಸಿರುತ್ತಾರೆ. ಅವನು ಅಷ್ಟೇ, ತುಂಬ ಚೆನ್ನಾಗಿ ಓದಿರುತ್ತಾನೆ, ಬುದ್ಧಿವಂತ ಆಗಿರ್ತಾನೆ. ಅವನು ಸೈನ್ಸ್ ಮಾಡಿ ಮುಂದೆ ಇಂಜಿನಿಯರ್ ಮುಗಿಸಿ ಕಾಲೇಜಿನಲ್ಲಿ ಇರುವಾಗಲೇ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಸೆಲೆಕ್ಷನ್ ಆಗಿರುತ್ತೆ, ಜಾಬ್ ಕೂಡ ಸಿಕ್ಕಿರುತ್ತೆ. ಇದರಿಂದ ಅವರ ತಂದೆ ತಾಯಿಗೆ ತುಂಬ ಖುಷಿಯಾಗಿರುತ್ತೆ, ಹೆಮ್ಮೆ ಕೂಡ ಇರುತ್ತೆ ಮಗನ ಬಗ್ಗೆ. ಕೆಲಸದ ಸ್ಥಳದಲ್ಲೂ ಅಷ್ಟೇ, ಒಳ್ಳೆಯ ಕೆಲಸಗಾರ ಅನ್ನೋ ಹೆಗ್ಗಳಿಕೆಯೂ ಇರುತ್ತೆ. ಇಷ್ಟೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡುವಾಗ ಒಂದಿನ ಬೇರೆ ಯಾರೋ ಮಾಡಿದ ತಪ್ಪಿಗೆ ರಾಜುನ ಹೊಣೆ ಅನ್ನೋ ಥರ ಮಾಡ್ತಾರೆ. ಹಾಗೆ ಕೆಲಸದ ಸ್ಥಳದಲ್ಲಿ ಅವನ ಮೇಲೆ ಇದ್ದ ನಂಬಿಕೆಯೂ ಹೊರಟು ಹೋಗುತ್ತೆ. ಅವನನ್ನು ಅವರ ಬಾಸ್ ಎಲ್ಲರ ಮುಂದೆ ಅವಮಾನ ಮಾಡುತ್ತಾರೆ. ಇದರಿಂದ ಅವನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಇಲ್ಲಿ ಬೆಲೆ ಇಲ್ಲ. ಇಷ್ಟೆಲ್ಲ ಅವಮಾನ ಆದಮೇಲೆ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ರಿಸೈನ್ ಮಾಡಿ ಮನೆಗೆ ಬಂದಿರುತ್ತಾನೆ. ಇದನ್ನೆಲ್ಲ ನೆನಪಿಸಿಕೊಂಡು ಅವನಿಗೆ ಕಣ್ಣೀರು ಬರುತ್ತೆ. ಅಷ್ಟರಲ್ಲಿ ಅವನ ಫ್ರೆಂಡ್ಸ್ ಅವನ ಹತ್ತಿರ ಬರುತ್ತಾರೆ. "ಜಾಬ್ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ? ಡೋಂಟ್ ವರಿ, ಮತ್ತೆ ಬೇರೆ ಕಡೆ ಟ್ರೈ ಮಾಡಿದ್ರಾಯ್ತು. ಅಂದಂಗೆ ನಿಮ್ಮ ಮನೆ ಕಡೆ ಹೋಗಿದ್ವಿ, ನಿಮ್ಮ ಅಮ್ಮ ನಿನ್ನ ಮನೆಗೆ ಬರೋಕ್ಕೆ ಹೇಳಿದ್ದಾರೆ, ನಿನ್ನ ಫೋನ್ ಮನೆಯಲ್ಲೇ ಬಿಟ್ಟಿದ್ದೀಯಂತೆ, ಅದಕ್ಕೆ ನಾವು ನೀನು ಇಲ್ಲಿರಬಹುದು ಅಂತ ಬಂದ್ವಿ" ಅಂತ ಅವನ ಫ್ರೆಂಡ್ಸ್ ಅವನಿಗೆ ಹೇಳುತ್ತಾರೆ. ಆಗ ರಾಜ, "ಸರಿ ಕಣ್ರೋ, ಹಾಗಾದರೆ ನಾನು ಮನೆಗೆ ಹೋಗ್ತೇನೆ, ಮತ್ತೆ ನಿಮಗೆ ಸಿಗ್ತೀನಿ" ಅಂತ ಹೇಳಿ ಅಲ್ಲಿಂದ ಮನೆಗೆ ಹೋಗುತ್ತಾನೆ. ಮನೆಗೆ ಹೋಗಿ, "ಅಮ್ಮ, ನನ್ನ ಮನೆಗೆ ಬಾ ಅಂದಿಯಂತೆ, ಏನು ವಿಷಯ?" ಅಂತ ರಾಜು ಕೇಳ್ತಾನೆ. ಆಗ ಅವರ ಅಮ್ಮ, "ನಿಮ್ಮ ಅಪ್ಪನಿಗೆ ಊಟ ಕೊಟ್ಟು ಬಾ, ಹೊಲಕ್ಕೆ ಹೋಗಿದ್ದಾರೆ, ರೆಡಿ ಮಾಡಿ ಇಟ್ಟಿದ್ದೀನಿ ನೋಡು" ಅಂತ ಹೇಳ್ತಾಳೆ. ಆಗ ರಾಜು, "ಸರಿ ಅಮ್ಮ" ಅಂತ ಹೇಳಿ ಬ್ಯಾಗ್ ಇಸ್ಕೊಂಡು ಹೊಲಕ್ಕೆ ಹೋಗುತ್ತಾನೆ. ಅವರು ಹೊಲದಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ಮಣ್ಣಿನ ಗುಂಪೆ ಇರುತ್ತೆ. ಅದರಲ್ಲಿ ಏನು ಸೈನ್ಸ್ ರಿಲೇಟೆಡ್ ಪಾರ್ಟ್ ಬಿದ್ದಿರುತ್ತೆ. ಏನು ಅಂತ ನೋಡುತ್ತಾನೆ. ಅದು ಹಳೆಯದಾದ ಒಂದು ರೋಬೋಟ್ ಆಗಿರುತ್ತೆ. ಅವನಿಗೆ ಆಶ್ಚರ್ಯವಾಯಿತು. ಹಾಗೆ ಆಶ್ಚರ್ಯದಿಂದ "ಅಪ್ಪ ಅಪ್ಪ" ಅಂತ ಅವರ ತಂದೆಯನ್ನು ಕರೆಯುತ್ತಾನೆ. ಆಗ ಅವರ ತಂದೆ, "ಏನು ರಾಜು ಇಷ್ಟು ಭಯದಿಂದ ನನ್ನ ಕರೀತಾ ಇದ್ದಾನೆ, ಏನಾಯಿತೋ ಏನೋ" ಅಂತ ಭಯದಿಂದ ಓಡಿ ಬರುತ್ತಾನೆ. "ಏನಾಯಿತು ರಾಜು" ಅಂತ ರಾಜುನ ಹಿಡಿದುಕೊಂಡು ಕೇಳುತ್ತಾನೆ. "ಇದೇನಪ್ಪ ಮಣ್ಣಿನ ಗುಂಪಿ, ಇದರಲ್ಲಿ ನನಗೆ ರೋಬೋಟ್ ಸಿಕ್ತು ಗೊತ್ತಾ" ಅಂತ ಹೇಳ್ತಾನೆ. "ಹೌದಾ, ಅದು ತುಂಬ ವರ್ಷಗಳಿಂದ ಹಾಗೆ ಇದೆ, ತೆಗಿಸ್ಬೇಕು ಅಂದ್ಕೊತೀನಿ, ಆಗ್ತಾನೇ ಇಲ್ಲ. ಅದರಲ್ಲೂ ಈ ಹೊಲದ ಕೆಲಸಕ್ಕೆ ಯಾರೂ ಬರಲ್ಲ, ಎಲ್ಲರೂ ಕಂಪ್ನಿ ಕೆಲಸ ಆರಾಮಾಗಿರುತ್ತೆ ಅಂತ ಅದಕ್ಕೆ ಹೋಗ್ತಾರೆ. ಯಾರೋ ಒಬ್ಬರು ಬಂದರೂ ಅದಕ್ಕೆ ದುಡ್ಡು ಜಾಸ್ತಿ ಕೇಳ್ತಾರೆ. ಅದರಲ್ಲೂ ನಮ್ಮದು ಹೊಲ ಸ್ವಲ್ಪನೇ ಅಲ್ವಾ, ಹೀಗಾಗಿ ನಾನೇ ಮಾಡ್ಕೋಬೇಕು ಅಂತ ಸುಮ್ಮನೆ ಬಿಟ್ಟಿದ್ದೆ" ಅಂತ ಬೇಸರದಿಂದ ರಾಜುವಿನ ತಂದೆ ಹೇಳುತ್ತಾರೆ. "ಅಪ್ಪ, ಒಳ್ಳೆಯದಾಯಿತು, ಅದೇನೋ ಹೇಳ್ತಾರಲ್ಲ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅಂತ. ಅದರಲ್ಲೂ ವೈದ್ಯ ಹೇಳಿದ್ದು ಹಾಲು ಅನ್ನ, ಪೇಷಂಟ್ ಬಯಸಿದ್ದು ಹಾಲು ಅನ್ನ ಅನ್ನೋ ಹಾಗೆ ನಮಗೆ ಇವಾಗ ರೋಬೋಟ್ ಸಿಕ್ಕಿದೆ." ಆಗ ಸಂಗಪ್ಪ, "ಇದರಿಂದ ನಮಗೇನು ಲಾಭ, ಯಾವುದೋ ಹಾಳಾಗಿರೋ ಗೊಂಬೆ ಥರ ಇದೆ" ಅಂತಾನೆ. "ಅಪ್ಪ, ನಿಂಗೆ ಗೊತ್ತಾಗಲ್ಲ, ನಾನು ಒಂದು ಸಲ ಟ್ರೈ ಮಾಡ್ತೀನಿ" ಅಂತ ಅದನ್ನು ತಗೊಂಡು ರೋಬೋಟಿಕ್ ಇಂಜಿನಿಯರ್ ಹತ್ರ ಹೋಗ್ತಾನೆ. ಅವರ ಅದನ್ನು ನೋಡಿ, "ಸಾರಿ, ಇದು ಓಲ್ಡ್ ಟೆಕ್ನಾಲಜಿ, ಇದರ ಪಾರ್ಟ್ಸ್ ಇವಾಗ ಸಿಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ನೋಡೋಣ, ಹೇಗೋ ಟ್ರೈ ಮಾಡೋಣ" ಅಂತ ಹೇಳ್ತಾರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಟೈಮ್ ತಗೊಂಡು ಅವರು ಅದನ್ನು ರೆಡಿ ಮಾಡ್ತಾರೆ. ರಾಜು ಅವರಿಗೆ ಹೇಳ್ತಾನೆ, "ಇದನ್ನು ನಾವು ವ್ಯವಸಾಯಕ್ಕೆ ಯೂಸ್ ಮಾಡಬೇಕು, ಅದಕ್ಕೆ ಅದರ ರಿಲೇಟೆಡ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿ" ಅಂತ ಕೇಳ್ಕೊಳ್ತಾನೆ. ಅವರು ರಾಜುಗೆ, "ಅದೇನು ತೊಂದರೆ ಇಲ್ಲ, ಯೂಸ್ ಮಾಡ್ಬೋದು, ನಾವು ಅಪ್ಡೇಟ್ ಮಾಡಿಕೊಡ್ತೀವಿ" ಅಂತ ಹೇಳ್ತಾರೆ. ರಾಜು ರೋಬೋಟ್ನ ಮನೆಗೆ ತಗೊಂಡು ಬರ್ತಾನೆ. ರೋಬೋಟ್ ಸಹಾಯದಿಂದ ಹೊಲದಲ್ಲಿರೋ ಎಲ್ಲ ಕೆಲಸವನ್ನು ಮಾಡ್ಕೋತಿರ್ತಾನೆ. ಟ್ರ್ಯಾಕ್ಟರ್ ಓಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ರೋಬೋಟ್ ಸಹಾಯದಿಂದನೇ ಮಾಡ್ತಿರ್ತಾರೆ. ಇದರಿಂದ ರಾಜುಗೆ ಅವ್ರ ತಂದೆ ತಾಯಿಗೆ ತುಂಬ ಖುಷಿಯಾಗುತ್ತೆ.
ಕಾಲಕ್ರಮೇಣ ಅವರು ಮತ್ತಷ್ಟು ಜಮೀನುಗಳನ್ನು ಖರೀದಿ ಮಾಡ್ತಾರೆ. ಹಾಗೆ ಊರಲ್ಲಿ ಮತ್ತು ಬೇರೆ ಬೇರೆ ಊರುಗಳಲ್ಲೂ ಕೂಡ ಇವರೊಬ್ಬರು ಮಾದರಿ ರೈತರು ಅಂತ ಅನ್ನಿಸ್ಕೊಳ್ತಾರೆ.